ನಮಸ್ಕಾರ ಸಮಸ್ತ ಇಡೀ ಕುಲಬಾಂಧವರಿಗೆ. ಕುಲಬಂಧುಗಳೇ, ಭಾಳ ದಿನಗಳ ನಂತರದಲ್ಲಿ ನಾನು ಇವತ್ತು ಒಂದು ವಿಡಿಯೋ ಮಾಡಬೇಕು ಅಂತ ಅವಕಾಶ ಸರ್ಕಾರದವರು ಮಾಡಿಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಈಡಿಗೆ ನಿದ್ದೆ ಮಾಡ್ತಕ್ಕಂಥ ಈಡಿಗೆ ಜನಾಂಗಕ್ಕೆ ಎಚ್ಚರಿಕೆ ಗಂಟೆಯಾಗಿಯೋ ಅಥವಾ ಈಡಿಗೆ ಜನಾಂಗದ ತುಳಿಬೇಕು ಅಂತಕ್ಕಂಥ ಒಂದು ಹುನ್ನಾರವೋ ಅದೇನಂತ ನಮಗೆ ಗೊತ್ತಿಲ್ಲ, ಅಥವಾ ಈ ಸಿದ್ದರಾಮಯ್ಯ ಕಟಾಕ್ಷದಿಂದ ಸಂಬಂಧಪಟ್ಟ ಮಂತ್ರಿ ಒಂದು ಆದೇಶ ಹೊರಡಿಸಿದ್ದಾರೆ ಅನ್ಸುತ್ತೆ ಅಂದ್ಕೊಂಡಿದ್ದೆ. ನಂಗೆ ಆದೇಶ ಗೊತ್ತಿಲ್ಲ. ನನಗೆ ಆದೇಶದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಅದನ್ನು ಮೊದಲು ಕೂಡ ಮಾಡಿದರು. ಅದು ನಾನು ಭಾಳಷ್ಟು ವಿರೋಧ ಮಾಡಿದ್ದೀನಿ. ಅದಕ್ಕೆ ಪ್ರಪ್ರಥಮವಾಗಿ ವಿರೋಧ ಮಾಡಿ ನಾನು ಆ್ಯಕ್ಚುಲಿ ಬ್ರಹ್ಮಶ್ರೀ ನಾರಾಯಣ ಗುರು ಯಾರಪ್ಪೊಂದು ಸೊತ್ತು ಅಲ್ಲ ಅದು, ಅಥವಾ ಈಡಿಗರ ಸೊತ್ತಲ್ಲ ಅದು. ಬ್ರಹ್ಮಶ್ರೀ ನಾರಾಯಣ ಗುರು ಸಕಲವನ್ನು ಜನಾಂಗವನ್ನು ಒಂದು ಕಡೆ ತಗೊಂಡು ಹೋಗ್ತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು. ಹಾಗೆಯೇ ಬ್ರಹ್ಮಶ್ರೀ ನಾರಾಯಣ ಗುರು ಅನುಯಾಯಿಗಳು ಮತ್ತು ಅಭಿಮಾನಿಗಳು ಬರೀ ಕರ್ನಾಟಕ ಒಂದೇ ಅಲ್ಲ, ದೇಶಾದ್ಯಂತ ಹಮ್ಮಿಕೊಂಡಿದ್ದಾರೆ. ನಾಳೆ ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಅಂತ ಅಂದಾಗ ನಮ್ಮ ಸ್ವಾಮಿ ನಾವು ಬ್ರಹ್ಮಶ್ರೀ ನಾರಾಯಣ ಗುರು ಅನುಯಾಯಿಗಳು ಅಭಿಮಾನಿಗಳು ನಮಗೂ ಕೂಡ ಇದರಲ್ಲಿ ಪಾಲಿದೆ ಅಂತ ಬಂದಾಗ ನಿಮಗೆಲ್ಲೊಂದು ಕಡೆ ಕಷ್ಟ ಆಗಬಹುದು ಅನ್ನೋ ಭಾವನೆಯಿಂದ ನಾನು ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಬೇಡ ಅಂತಕ್ಕಂಥದ್ದನ್ನು ಒತ್ತಾಯ ಮಾಡಿದ್ದೆ. ಎರಡನೇ ಹಂತದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಈಡಿಗೆ ಅಭಿವೃದ್ಧಿ ನಿಗಮ ಅಂತಕ್ಕಂಥದ್ದು ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಮಾಹಿತಿ ಬಂದಿತ್ತು. ಮತ್ತು ಯಾರು ಪಿತೂರಿಯೋ ಗೊತ್ತಿಲ್ಲ, ಆದರೆ ಈ ಒಳಗಡೆ ಭಾಳ ರಾಜಕೀಯ ಮಾಡ್ತಕ್ಕಂಥ ಸಂಚುಗಳು ಭಾಳ ಜನ ಇದ್ದಾರೆ. ಇಂಥ ಮಿಂಡ್ರಿ ಹುಟ್ಟಿದ ನನ್ನ ಮಕ್ಕಳು ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಯಾವುದೇ ಕಾರಣಕ್ಕೂ ಯಾವ ಮಿಂಡ್ರಿ ಹುಟ್ಟಿದ ಕೆಲಸನ ಮಾಡ್ದಂಗೆ ನಮ್ಮ ಈಡಿಗ ಜನಾಂಗ ಕೊಲೆ ಮಾಡ್ದಂಗೆ ಈಡಿಗ ಜನಾಂಗದ 26 ಜಾತಿ ಒಳಪಂಗಡ ಸೇರಿಸ್ಬಿಟ್ಟು ನಮಗೆ ಈಡಿಗ ಅಂತಕ್ಕಂಥ ಬಂದಿದೆ. ಆ ಈಡಿಗ ಅಭಿವೃದ್ಧಿ ನಿಗಮನೇ ಬೇಕೇ ಹೊರತು ನಮಗೆ ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಬೇಡ ಅಂತಕ್ಕಂಥದ್ದನ್ನು ಪ್ರಥಮವಾಗಿ ವಿರೋಧ ಮಾಡಿದ್ರೆ ನಾನೇ ಇವತ್ತು ವಿರೋಧ ಮಾಡ್ತಾಯಿದ್ದೀನಿ. ಹಾಗೇನಾದರೂ ನಿಮ್ಮ ತಲೆಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಬೇಕು ಅನ್ನಂಗಿದ್ರೆ ಆ ಯಾವ್ಯಾವ ಜನಗಳು ಯಾವ್ಯಾವ ನಮ್ಮ 26 ಒಳಪಂಗಡಗಳ ಸಂಬಂಧಪಟ್ಟ ಪಂಗಡಗಳು ಇದ್ದಾವೆ ಅವ್ರವ್ರು ನೀವು ಹಂಚ್ಕೊಂಡು ಹೋಗ್ಬೋದು. ನಮಗೇನು ಅಬ್ಜೆಕ್ಷನ್ ಇಲ್ಲ. ತಂದು ಇಡಿಗಿರಿ ತುರುಕ್ತಕ್ಕಂಥ ನಮಗೇನು ನೆಸೆಸಿಟಿ ಇಲ್ಲ. ಹಾಗಾಗಿ ಬಂಧುಗಳೇ, ನಮ್ಮ ಇಡಿಗೆ ಜನಾಂಗ ತುಳಿಬೇಕು ಅಂತಕ್ಕಂಥ ಪ್ರಯತ್ನದ ಇವೆಲ್ಲ ನಡೀತಾವಂತಕ್ಕಂಥ ಭಾವನೆಯಿಂದ ನಾನು, ಯಾಕಂದರೆ ಈಗ 2A ಕ್ಯಾಟಗರಿಯಲ್ಲಿ ಈಡಿಗ ಜನಾಂಗ ಬಲಿಷ್ಠ ಜನಾಂಗ ಅಂತಕ್ಕಂಥದ್ದು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನಿಗೆ ಗೊತ್ತಿದೆ. ಇವೆಲ್ಲ ಸಣ್ಣ ಪುಟ್ಟ ಪಾಯಿಂಟ್ನ ಹಿಡ್ಕೊಂಡ್ಬಿಟ್ಟು ಈಡಿಗರನ್ನ ಹೆಂಗಾರ ಮಾಡಿ ತುಳಿಬೇಕು ಅಂತೇಳಿ ಈ ಪ್ರಯತ್ನ ಮಾಡಿರ್ಬೋದು ಅಂತ ಇದೆ. ದಯವಿಟ್ಟು ಯಾರೂ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರು ಈಡಿಗ ಅಭಿವೃದ್ಧಿ ನಿಗಮನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಮುಂದೆ ದಿನಮಾನಗಳಿದೆ ನಮಗೆ ಎಲ್ಲೋ ಒಂದು ಕಡೆ ಕೆಟ್ಟದ್ದು ಆಗ್ಬೋದು ಅನ್ನೋ ಭಾವನೆಯಿಂದ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಮಾನ್ಯ ಸರ್ಕಾರದವರು ನೀವು ಅಪ್ಪ ಹುಟ್ಟಿದ ಥರ ಮಾತಾಡಬೇಕು. ಯಾಕಂದರೆ ನಮಗೆ ಬೇಕಾಗಿರ್ತಕ್ಕಂಥ ಈಡಿಗೆ ಹೊರತು ನಮಗೆ ಬ್ರಹ್ಮಶ್ರೀ ನಾರಾಯಣ ಗುರು ಅಲ್ಲ. ಈ ಕೂಡಲೇ ಒಂದು ವೇಳೆ ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಅಂತಿದ್ರೆ ಅದನ್ನು ಕೂಡಲೇ ತೆಗೆದು ಬ್ರಹ್ಮಶ್ರೀ ನಾರಾಯಣ ಗುರು ಬೇಕಾದ್ರೆ ಸೇರಿಸ್ಕೊಳ್ಳಿ. ನಿಮ್ಗೆ ಅಷ್ಟು ತೆವಲಿದ್ದರೆ ಸೇರಿಸ್ಕೊಳ್ಳಿ. ಬ್ರಹ್ಮಶ್ರೀ ನಾರಾಯಣ ಗುರು ಈಡಿಗ ಅಭಿವೃದ್ಧಿ ನಿಗಮ ಅಂತಕ್ಕಂಥ ಮಾಡಬೇಕೇ ಹೊರತು ನೀವೇನಾದರೂ ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಮಾಡಿದ್ದೆ ಆದರೆ ದಯವಿಟ್ಟು ನಮ್ಮ ಈಡಿಗ ಜನಾಂಗದ ಒಂದು ಪಂಗಡ ಇದೆ. ನಮ್ಮಲ್ಲೇ ಒಂದು ಪಂಗಡ ಇಟ್ಕೊಂಡಿದ್ದೇವೆ ನಾವು. ಕೆಲವು ನಮ್ಮ ವಿರೋಧಿಗಳು ಭಾಳಷ್ಟು ಜನನೂ ಇದ್ದಾರೆ, ನಮ್ಮನ್ನು ವಿರೋಧ ಮಾಡ್ತಕ್ಕಂಥವ್ರು ಇದ್ದಾರೆ. ನಾವು ಯಾಕೆಂದರೆ ಸತ್ಯಕಾಲದಲ್ಲಿ ಹೊರಟಿದ್ದೀವಿ, ಜನಾಂಗಕ್ಕೆ ನ್ಯಾಯ ಕೊಡ್ಲಿಕ್ಕೆ ಹೊರಟಿದ್ದೀವಿ. ಜನಾಂಗಕ್ಕೆ ಇಲ್ಲಿ ಮೂಲೆ ಇರ್ತಕ್ಕಂತಹ ನಮ್ಮ ಕಡು ಬಡವ ಜನಾಂಗಕ್ಕೆ ತಲುಪಬೇಕು ಅಂತಕ್ಕಂಥ ಪ್ರಯತ್ನ ನಾವು ಹೋಗ್ತಾ ಇದ್ದೀವಿ. ಆ ಒಂದು ನಿಟ್ಟನ್ನು ಎಷ್ಟೋ ಜನ ನಾವು ಅಡ್ಡ ಹಾಕಬೇಕು ಅಂತ ಪ್ರಯತ್ನ ಮಾಡಿ ನಮ್ಮ ಅಡ್ಡಗಾಲ ಹಾಕಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಬ್ರಹ್ಮಶ್ರೀ ನಿಗಮ ಮಂಡಳಿ ಮಾಡಿರ್ತಕ್ಕಂಥದ್ದು ಯಾರೂ ಅಲ್ಲ. ನಾವು 750 ಕಿಲೋಮೀಟರ್ ಪಾದಯಾತ್ರೆ ಮಂಗಳೂರು ಟು ಬೆಂಗಳೂರಿಂದ ಪಾದಯಾತ್ರೆ ಮಾಡಿ ಅದನ್ನು ನಿಗಮ ಮಾಡಲೇಬೇಕು ಅಂತ ಹಠ ಹಿಡಿದು ವಾಚಾಮ ಗೋಚರವಾಗಿ ಸರ್ಕಾರಕ್ಕೆ ಬೈದು ಸಾಕಷ್ಟು ಜನ MLAಗಳು MP ಗಳು ನಮಗೆಲ್ಲ ಬಯಸ್ಕೊಂಡಿದ್ದಾರೆ. ಆದರೂ ಕೂಡ ಶತಪ್ರಯತ್ನ ಮಾಡಿ BJP ಸರ್ಕಾರದ ನಮಗೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ. ಅವರಿಗೆ ಥ್ಯಾಂಕ್ಸ್ ಹೇಳಿದ್ದೀವಿ. ಆ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ನಮಗೆ ಹೇಳಿರ್ತಕ್ಕಂಥದ್ದಿಷ್ಟೇ, 60 ವರ್ಷದಿಂದ ನಿಮ್ಮ ಜನಾಂಗ ಕಿಶ್ಯಕ್ಕಾಗಲಿಲ್ಲ ಸ್ವಾಮಿ, ಆದರೆ ನಿಮ್ಮ ಹೋರಾಟದ ಪ್ರತಿಫಲವಾಗಿ ನೀವೆಲ್ಲೆಲ್ಲಿ ಮಲಗಿದ್ರಿ, ಟೋಟಲ್ ಮಲಗಿದ್ರಿ, ನೀವೆಲ್ಲೆಲ್ಲಿ ಊಟ ಮಾಡ್ತಾಯಿದ್ರಿ ನಾನೆಲ್ಲ ನೋಡ್ತಾ ಇದ್ದೆ. ಗುರುಗಳೇ, ಯಾರು ಪ್ರಣವಾನಂದ ಸ್ವಾಮೀಜಿಯವ್ರ ಬಗ್ಗೆ ಮಾತಾಡ್ತಾಯಿದ್ರು. ನಿಮ್ಮ ಹೋರಾಟದ ಪ್ರತಿಫಲವಾಗಿ ನಾನು ಈ ನಿಗಮ ಮಂಡಳಿನ ಘೋಷಣೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ನಮ್ಮ ಹತ್ರ ಮತ್ತು ಪ್ರಣವಾನಂದ ಸ್ವಾಮೀಜಿ ಹತ್ರ ಎಲ್ಲರ ಹತ್ರ ಇದನ್ನು ಡಿಸ್ಕಷನ್ ಮಾಡ್ತಕ್ಕಂಥ ನಮಗಿದೆ. ಹಾಗಾಗಿ ನಮ್ಮ ಹೋರಾಟದ ಪ್ರತಿಫಲವಾಗಿ ಇದು ನಮಗೆ ಸಿಕ್ಕಿದೆ ಅಂತಕ್ಕಂಥದ್ದು ಖುಷಿ ಇದೆ. ಆದರೆ ದುರಾದೃಷ್ಟ ನಮ್ಮ ಜನಾಂಗದ ದುರಾದೃಷ್ಟನೂ ಏನೋ ಗೊತ್ತಿಲ್ಲ. ಆ BJP ಸರ್ಕಾರ ಹೋಯಿತು, ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಮಾಡಿದ ಕಿಸ್ತದ್ದು ಏನು ಅಂತಂದರೆ, ತಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಈಡಿಗೆ ಜನಾಂಗಕ್ಕೆ ಈಡಿಗರ ಅಭಿವೃದ್ಧಿ ನಿಗಮಕ್ಕೆ 250 ಕೋಟಿ ಕೊಡ್ತೀವಿ ಅಂತ ತಮ್ಮ ಪ್ರಣಾಳಿಕೆಯಲ್ಲಿ ನಮ್ಗೆ ಘೋಷಿಸ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ. ಆದರೂ ಅಯೋಗ್ಯರು ಇದುವರೆಗೂ ಕೂಡ 2.5 ವರ್ಷಗಳು ಆದರೂ ಕೂಡ ಇದುವರೆಗೆ ನಮಗೆ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ನಿಗಮವನ್ನು ಕೂಡ ರಿಜಿಸ್ಟರ್ ಮಾಡಲಿಕ್ಕೆ ಇವರಿಗೆ ಯೋಗ್ಯತೆಯೂ ಕೂಡ ಇಲ್ಲ.
ಹಾಗಾಗಿ ಈ ಸರ್ಕಾರ ಇವ್ರ ಯೋಗ್ಯತೆ ನಮಗೆ ಗೊತ್ತಿದೆ. ಈ ನಮ್ಮ ಜನಾಂಗದ ಯೋಗ್ಯತೆ ನಮಗೆ ಅರ್ಥ ಆಯಿತು, ಈ ಸರ್ಕಾರದ ಯೋಗ್ಯತೆ ನಮಗೆ ಅರ್ಥ ಆಯಿತು. ಇನ್ನು ನಮಗೆ ಅಸ್ತ್ರ ಇರತಕ್ಕಂಥ ಒಂದೇ ಒಂದು ಹೋರಾಟದಿಂದ ತೊಗೊಳ್ಬೇಕು ಬಿಟ್ಟರೆ ಯಾವುದೇ ಕಾರಣಕ್ಕೂ ನಿಯತ್ತಿಂದ ತೊಗೊಳಕ್ಕೆ ಆಗೋದಿಲ್ಲ. ಜೊತೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಏನು ಎಮ್ ಎಲ್ ಎಗಳಿದ್ದಾರೆ, ನಮ್ಮಲ್ಲಿ ಎಲ್ಲ ಅಪಂಶಗಳು ಅಂತ ನಮಗೆ ಗೊತ್ತಿದೆ. ನಮಗೆ ಯಾರು ಮಂತ್ರಿ ಸ್ಥಾನ ಕುಂತಿರ್ತಕ್ಕಂಥ ಕೂಡ ಹಾಗೆ ಮಾಡ್ತಾರೆ. ಅಟ್ಲೀಸ್ಟ್ ಬಾಯ್ಬಿಟ್ಟು ಕೇಳಿ ನಮ್ಮ ಮಂತ್ರಿ ಸ್ಥಾನ ಹೋಗುತ್ತೋ ಅನ್ನೋ ಭಯ ಇದೆ, ಅಥವಾ ಬಾಯ್ಬಿಟ್ಟು ಕೇಳಿ ನಮ್ಮ ಎಮ್ ಎಲ್ ಎ ಸ್ಥಾನ ಏನು ಮಾಡ್ತಾರೋ, ಎಮ್ ಎಲ್ ಸಿ ಸ್ಥಾನ ಏನು ಮಾಡ್ತಾರೋ ಅಂತ ಭಯ ಕಾಡ್ತೈತೆ. ಇವ್ರೇನು ಗಂಡಸ್ರು ಗೊತ್ತಿಲ್ಲ ನಮಗೆ. ಏನ್ರಿ ಎಮ್ ಎಲ್ ಸಿ ಸ್ಥಾನ ಅದೇನಾದ್ರು ಪರ್ಮಿನೆಂಟ್ ರೀ? 5 ವರ್ಷಗಳ ಕಾಲ ಜನಾಂಗಕ್ಕೊಂದು ಪ್ರಾಣ ತ್ಯಾಗ ಮಾಡಿರಿ, ಜನಾಂಗಕ್ಕೋಸ್ಕರ ಮಾಡಿರಿ, ತ್ಯಾಗ ಮಾಡಿರಿ, ನಿಂತ್ಕೊಂಡು ವಾದ ಮಾಡಿರಿ. ಯಾರು ನೋಡಿ ಎಲ್ಲೋ ಒಂದು ಕಡೆ ಪಾಪ ಒಬ್ಬರೇ ಎಮ್ ಎಲ್ ಎ ಅವರ ಜನಾಂಗದ ಅಭಿವೃದ್ಧಿಗೆ ಮಾಡ್ಲಿಕ್ಕೋಸ್ಕರ ಇಡೀ ವಿಧಾನಸೌಧ ನಡೆಸಿ ಹೋಗ್ಬಿಟ್ಟದ್ದು. ಅಂಥ ಶಕ್ತಿ ಇರ್ತಕ್ಕಂಥ ಒಬ್ಬರೇ ಎಮ್ ಎಲ್ ಎರು ಕೂಡ ಮಾಡ್ಬೋದು. ಆದರೆ ನಮ್ಮಲ್ಲಿ 7 ಜನ ಸಚಿವರಿದ್ದೀರಿ, 7 ಜನ ಕ್ಷಮೆ ಇರಲಿ, 7 ಜನ ಮಂತ್ರಿ ಎಮ್ ಎಲ್ ಸಿಗಳಿದ್ರಿ, ಒಬ್ಬ ಮಂತ್ರಿ ಇದ್ರಿ. ಏನು ಕಡ್ಲಕ್ಕೆ ತಿಂತೀರಿ ವಿಧಾನಸಭೆ ಕೂತ್ಕೊಂಡು? ಬಾಯಿ ಬಿಡ್ಲಿಕ್ಕೆ ನಿಮಗೆ ಬೂತ್ ಹೊಡ್ತದೆ ನಿಮಗೆ. ದೇವಾಗಿ ಬಿಟ್ಕೊಂಡದ್ದು ನಿಮಗೆ. ಇವತ್ತರ ಮೆಟ್ಕೊಂಡದ ಬಿಡಿಸ್ಕೊಂಡು ಬ್ರಹ್ಮಶ್ರೀ ನಾರಾಯಣಗೌಡ ಈಡಿಗೆ ಅಭಿವೃದ್ಧಿ ನಿಗಮ ಸೇರಿಸಬೇಕು, ಈಡಿಗೆ ಅಭಿವೃದ್ಧಿ ನಿಗಮ ಬಾಯ್ಬಿಟ್ಟು ಹೇಳಿ, ಈಡಿಗರು ಬೇಕು ಅಂತಕ್ಕಂತ ಹೇಳಿ, ಈಡಿಗೆ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ನಾವು ಒತ್ತಾಯ ಹೇಳಿ. ಅರ್ಥವಾಯ್ತಲ್ಲ? ಯಾವುದೋ ಒಂದು ಜನಾಂಗಕ್ಕೆ ಅದರ ಒಂದೇ ಒಂದು ಪಂಗಡ ಅದನ್ನು ಆರಾಧಿಸ್ಕೊಂಡು ಬಂದಿರ್ತಕ್ಕಂಥ ನಾವು ಶಿವಮೊಗ್ಗದಲ್ಲಿ ಆರಾಧಿಸ್ತಿರಲಿಲ್ಲ. ಇತ್ತೀಚೆಗೆ ಆರಾಧಿಸ್ಕೊಂತಕ್ಕಂಥ ತುರುಕಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಹಾಗಾಗಿ ಬಂಧುಗಳೇ, ನಮ್ಮಲ್ಲಿ ಇನ್ನು ನಿಮಗೆ ಮತ್ತೊಂದು ಕೊನೆಯಾಗೊಂದು ಹೇಳ್ತಕ್ಕಂಥದ್ದು, ನಮ್ಮ ಮೂಲ ಬಸವಣ್ಣನವರ ಅನುಯಾಯಿಗಳು, ಬಸವಣ್ಣನವರು ಒಪ್ಪಿರ್ತಕ್ಕಂಥ ಹೆಂಡದ ಮಾರಯ್ಯನವರನ್ನ ತುಳಿದ್ಬಿಟ್ರೆ ನೀವು ಬೇರೆ ಹಾಕೊಂಡು ಬರ್ತಿರಲ್ಲ. ನೀವು ಏನು ನಿಮ್ಗೆ ಹೇಳಬೇಕು ಅಂತ ನಮಗೊಂದು ಅರ್ಥ ಆಗೋದಿಲ್ಲ. ಹೆಂಡದ ಮಾರಯ್ಯನ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತಕ್ಕಂಥ ನಮ್ಮ ಆಸೆ ಇದೆ. ಜೊತೆಗೆ ಹೆಂಡದ ಮಾರಯ್ಯನವರ ಪುತ್ಥಳಿಯನ್ನು ಕೂಡ ಕೆಲವು ಜಾಗದಲ್ಲಿ ಮಾಡಿಸ್ಬೇಕು ಅಂತಕ್ಕಂಥ ನಮಗೆ ಆಸೆ ಇದೆ. ಮತ್ತು ಹೆಂಡದ ಮಾರಯ್ಯನವರ ದಿನಾಚರಣೆಯನ್ನು ಅವತ್ತು ಸರ್ಕಾರಿ ರಜಾ ಘೋಷಣೆ ಮಾಡಬೇಕು ಅಂತ ನಮ್ಮೆಲ್ಲರ ಒತ್ತಾಯ ಇದೆ. ಇವೆಲ್ಲ ಒತ್ತಾಯವನ್ನು ಇಟ್ಕೊಂಡ್ಬಿಟ್ಟು ನಾವು ಮುಂದಿನ ದಿನಮಾನಗಳಲ್ಲಿ ಹೋರಾಟ ಹಮ್ಮಿಕೊಳ್ತೀವಿ. ಎಲ್ಲ ಹಿಡಿಗರು ಸಪೋರ್ಟ್ ಕೊಡಿ. ನಿಮ್ಮ ವೈಯಕ್ತಿಕ ವಿಚಾರ ಬಿಟ್ಬಿಡಿ. ಯಾರೇ ಒಬ್ಬ ಜನಾಂಗಕ್ಕೆ ಹೋರಾಟ ಮಾಡ್ತಾನಪ್ಪ ಅಂದ್ರೆ ಅವ್ರಿಗೆ ಯಾರೇ ಇರಲಿ, ಯಾವ ಸಂಘ ಸಂಸ್ಥೆ ಅವ್ರಿಗೆ ಸಪೋರ್ಟ್ ಕೊಡ್ತಕ್ಕಂಥ ನಿಮ್ಮ ಆದ್ಯ ಕರ್ತವ್ಯ. ಕುತ್ಕೊಂಡು ಗೆಣಸ್ಕರಿಬೇಡ್ರಿ. ಮನೆ ಕೂತ್ಕೊಂಡು ಗೆಣಸ್ಕರಿದ್ರೆ ಏನು ಉಪಯೋಗ ಆಗಲ್ಲ. ಯಾವಾಗ ನಮ್ಮ ಮನೆ ಬೆಂಕಿ ಹತ್ತಿತ್ತು ಅವಾಗ ಹೋರಾಟ ಮಾಡೋಕ್ಕೆ ಬಂದರೆ ಉಪಯೋಗ ಆಗೋದಿಲ್ಲ. ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಈಡಿಗೆ ಅಭಿವೃದ್ಧಿ ನಿಗಮನ ಹೊರತು ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮ ಬೇಡ ಅಂತಕ್ಕಂಥದ್ದನ್ನ ಘಂಟಾಘೋಷ ಹೇಳ್ತೀನಿ. ನಮಸ್ಕಾರ.